ಆಫೀಸ್ ಮುಂದೆ ನಿಂತ ಕಾರಿಳಿದು ಕೃಷ್ಣನ್ ಹಿಂದೆ ಲಿಫ್ಟ್ನಲ್ಲಿ ಅರ್ಜುನ್ ಚೇಂಬರ್ಗೆ ಹೋಗ್ತಿದ್ದರೆ ಅಂದು ಅಷ್ಟು ಕಠೋರವಾಗಿ ಮಾತಾಡಿ ಹೋಗಿದ್ದಕ್ಕೆ ಅವನು ಹೀಗಾದರೂ ತಿರುಗಿ ಬರುವಂತೆ ಮಾಡ್ತೀನಿ ಎಂಬಂತೆ ನೋಡಿದ ನೋಟಗಳು, ನಿನ್ನ ಕೈಯಿಂದ ಎಸ್ ಅಂತ ಹೇಗೆ ಇಳಿಸ್ಬೇಕಂತ ನನಗೆ ಗೊತ್ತು ಅಂದ ಮಾತುಗಳ ನೆನಪಾಗಿ ಅಂದ್ಕೊಂಡಿದ್ದನ್ನು ಮಾಡಿಯೇ ಬಿಟ್ಟ ಈ ಮಾನ್ಸ್ಟರ್ ಅಂದ್ಕೊಳ್ತಾ ಅನ್ವಿಕಾಳ ಬೆನ್ನು ಚಳಿ ಹಿಡ್ದಂತಾಯಿತು. ಹ್ಯಾಂಡ್ ಬ್ಯಾಗ್ನ ದಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೋಡ್ತಿದ್ರೆ, ನೀವು ಹೋಗಿ ಅಮ್ಮ, ಸರ್ ಒಳಗೆ ಇದ್ದಾರೆ ಅಂತ ಹೇಳಿ ಕೃಷ್ಣ ಹೊರಟು ಹೋದ. ನಾನು ಬರ್ತೀನಿ ಅಂತ ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ದಾನೆ ಅಂದರೆ ನಾನು ಬರುವಂತೆ ಮಾಡೋದಕ್ಕಿಂತ ಇನ್ಫಾರ್ಮೇಷನ್ ಸಂಪೂರ್ಣವಾಗಿ ತಿಳಿದುಕೊಂಡೇ ನನ್ನ ಕರೆಸಿದಾರಾ? ಡೋರ್ ಹೊರಗೆ ನಿಂತು ಯೋಚಿಸ್ತಿದ್ದ ಅನ್ವಿಕಾಳನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಆಟೋಮೆಟಿಕ್ ಲಾಕ್ ತೆಗೆದ್ರಿಂದ ಡೋರ್ ತೆರೆದುಕೊಂಡಿತು. ಪೇಪರ್ ವೆಟ್ ತಿರುಗಿಸ್ತಿದ್ದ ಅರ್ಜುನ ಆ್ಯಟಿಟ್ಯೂಡ್ ಮತ್ತು ಲುಕ್ ನೋಡ್ತಿದ್ರೆ ಅವನ ಕಣ್ಣುಗಳಲ್ಲಿ ಅಂದ್ಕೊಟ್ಟಿದ್ದನ್ನು ಸಾಧಿಸೋದು ನನಗೆ ಅಭ್ಯಾಸ ಅನ್ನುವಷ್ಟು ಅಹಂಕಾರ ಮತ್ತು ಹಠ ಕಾಣಿಸ್ತಿತ್ತು. ಅವಳೇನು ಮಾಡಲಾಗಲಿಲ್ಲ. ತನಗೆ ರಕ್ತ ಸಂಬಂಧಿಗಳು, ತನ್ನವರು ಎಂಬುವರು ಯಾರು ಇಲ್ಲದಿದ್ದರೂ ಆಶ್ರಮದಲ್ಲಿರೋ ಪ್ರತಿ ಜೀವವು ತನ್ನದೇ ಅಂತ ಅಂದ್ಕೊಳ್ತಾಳೆ. ಯಾರಿಗೆ ಯಾವಾಗ ಯಾವ ಸಹಾಯ ಬೇಕಾದರೂ ತಕ್ಷಣ ಮಾಡ್ತಾಳೆ. ಅದೇ ಅವಳ ಅಭ್ಯಾಸ. ಈಗ ಅದನ್ನೇ ಅವಳ ದೌರ್ಬಲ್ಯವನ್ನಾಗಿ ಮಾಡಿ ಈತ ಇಲ್ಲಿಗೆ ಬರುವಂತೆ ಮಾಡಿದ್ದಾನೆ ಅಂತ ಕಣ್ಣು ಕೆಂಪಾಗಿ ಮಾಡ್ತಾ ಒಳಗೆ ಹೋದ್ಲು. ಸಿಂಪಲ್ ಕಾಟನ್ ಸೀರೆಯಲ್ಲಿದ್ದಾಳೆ ಅನ್ವಿಕಾ. ಅನ್ವಿಕಾಗೆ ಡ್ರೆಸ್ಗಳು, ಸೀರೆಗಳನ್ನ ಉಡೋದು ಅಭ್ಯಾಸವೇ. ಸೋಮವಾರ ಮತ್ತು ಶುಕ್ರವಾರ ಸೀರೆಗಳನ್ನೇ ಇಷ್ಟಪಟ್ಟು ಉಡ್ತಾಳೆ. ಈಗಲೂ ಸೀರೆಯಲ್ಲಿಯೇ ಇದ್ದಾಳೆ. ಸೈಲೆಂಟಾಗಿ ಬಂದು ಅವನ ಮುಂದೆ ನಿಂತಳು. ಅರ್ಜುನ್ ಮಾತನಾಡಲಿಲ್ಲ. ಅನ್ವಿಕಾ ಕೂಡ ಕೇಳಲಿಲ್ಲ. 2 ನಿಮಿಷದ ಮೌನದ ನಂತರ ಅವನ ಕಣ್ಣುಗಳಲ್ಲಿ ಮತ್ತು ತುಟಿಗಳ ಮೇಲೆ ಗರ್ವದ ನಗು. ಟೇಬಲ್ ಮಿರರ್ನಲ್ಲಿ ನೋಡ್ತಿದ್ದ ಅನ್ವಿಕಾಳ ಕಣ್ಣಿಗೆ ಅದು ಕಾಣಿಸ್ತು. ಅವಳಿಗೆ ಭಯ ಆಯಿತು. ಮಿಸ್ ಅನ್ವಿಕಾ? ಹಾಂ. ರೆಸ್ಪೆಕ್ಟ್ ಎಲ್ಲಿದೆ ಅಂತ 2 ಕೈಗಳನ್ನ ಟೇಬಲ್ ಮೇಲೆ ಬಲವಾಗಿ ಕುಟ್ಟಿ ಕೇಳಿದ. ಬೆಚ್ಚಬಿದ್ದು ಎಸ್ ಸರ್ ಅಂದ್ಲು. ಅನ್ವಿಕಾಳ ಕಣ್ಣಲ್ಲಿನೋ ಭಯ ಅವನ ಈಗೋವನ್ನು ಸಮಾಧಾನಪಡಿಸ್ತು. ಸೇ ಎಸ್ ಆರ್ ನೋ ಅಂದ ಇನ್ನಷ್ಟು ಮುಂದಕ್ಕೆ ಬಾ ಕೇಳ್ತಾ. ಅಷ್ಟರಲ್ಲಿ ಅವಳ ಮನಸ್ಸಿನಲ್ಲಿ ಯಾವುದೋ ಒಂದು ಹಠ. ಕನಿಷ್ಠ ಕಾರಣ ಆದರೂ ತಿಳ್ಕೊಳ್ಬಹುದಾ ಅಂದ್ಲು ಸಣ್ಣ ಧ್ವನಿಯಲ್ಲಿ. ನೋ ಅಂದ ಗುಡುಗ್ದ ಅರ್ಜುನ್. ಕಣ್ಣೆತ್ತಿ ಆತನನ್ನು ಸೂಜಿಯ ಮುನಿಯಂತಿರೋ ಆ ನೋಟಕ್ಕೆ ತಲೆ ತಗ್ಸಿ ಬರ್ತೀನಿ ಅಂದ್ಲು. ಗುಡ್. ಅವನ ತುಟಿಗಳು ಅರಳಿದ್ವು. ಪ್ಯಾಂಟ್ ಜೇಬ್ನಲ್ಲಿ ಕೈ ಇಟ್ಕೊಂಡು ಅನ್ವಿಕಾಳ ಸುತ್ತ ತಿರುಗ್ತಾ, ನಾಳೆ ಬೆಳಿಗ್ಗೆ ಶಾರ್ಪ್ 8 ಗಂಟೆಗೆ ಕಾರ್ ನಿನ್ನ ಮನೆ ಮುಂದೆ ಇರುತ್ತೆ. ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿರು ಅಂದ. ಸತ್ತವನು ಹಳೆ ಸಿನಿಮಾದ ವಿಲನ್ ಥರ ಸುತ್ತುತ್ತಿದ್ದಾನೆ ಅಂದ್ಕೊಳ್ತಾ, ಎಷ್ಟು ದಿನಕ್ಕಾಗೋಷ್ಟು ಲಗೇಜ್ ಪ್ಯಾಕ್ ಮಾಡ್ಕೊಳ್ಬೇಕು ಅಂದ್ಲು ಆಕ್ರೋಶದಿಂದ. ಅನ್ವಿಕಾಳ ಪಕ್ಕದಲ್ಲಿ ನಿಂತು, ಮೊದಲು 1 ತಿಂಗಳಿಗೆ ತೊಗೊಂಡು ಬಾ, ಆಮೇಲೆ ಹೇಳ್ತೀನಿ ದಿನಗಳೋ ಅಥವಾ ವರ್ಷಗಳೋ ಅಂತ ಬಾಂಬ್ ಸಿಡಿಸ್ತಾ. ಶಾಕ್ನಲ್ಲಿದ್ದ ಅನ್ವಿಕಾಳ ಮುಂದೆ ಕೆಲವು ಪೇಪರ್ಗಳನ್ನ ಹೆಸ್ತು ಸೈನ್ ಮಾಡು ಅಂದ. ಖಾಲಿ ಪೇಪರ್ಗಳನ್ನ ನೋಡಿ, ವಿಷಯ ಏನೂ ಇಲ್ವಲ್ಲ ಅಂದ್ಲು ಅಯೋಮಯವಾಗಿ. ಹೇಳಿದ್ನಲ್ಲ 1 ತಿಂಗಳ ನಂತರ ಡಿಸೈಡ್ ಮಾಡ್ತೀನಿ ಅಂತ. ವಿಷಯವನ್ನು ಆವಾಗಲೇ ಬರೀತೀನಿ. ಈಗ ಬಿಳಿಗೆ ಕಾಗದಗಳ ಮೇಲೆ ಸಹಿ ಮಾಡೋದಿಲ್ಲ ಅಂತಿದ್ದ ಅವಳ ಕಡೆ ವಿಚಿತ್ರವಾಗಿ ನೋಡ್ತಾ, ನಿನ್ನ ಕೋಟಿಗಟ್ಟಲೆ ಆಸ್ತಿಯನ್ನು ಹೊಡೆಯೋದಿಲ್ಲ ಬಿಡು ಅಂದ. ಅವನ ವ್ಯಂಗ್ಯಕ್ಕೆ ಅನ್ವಿಕಾಳ ಕಣ್ಣಲ್ಲಿ ನೀರು ತುಂಬಿ ಬಂತು. ಹೆಣ್ಮಕ್ಳಿಗೆ ಕೋಟಿಗಿಂತ ಬೆಲೆ ಬಾಳುವಂಥವು ಬಹಳಷ್ಟು ಇರುತ್ತವೆ ಸರ್. ಅವು ನಿಮ್ಗೆ ಅರ್ಥ ಆಗೋದಿಲ್ಲ. ಆದರೂ ನನ್ನ ಕಾರಣದಿಂದ ಪುಟ್ಟ ಮಕ್ಕಳನ್ನು ಅನ್ನವಿಲ್ಲದಂತೆ ಹಸುವಿನಿಂದ ಕಂಗಾಲಾಗುವಂತೆ ಮಾಡಿದಿರಿ. ನನ್ನ ಆಸ್ತಿ ಏನಾದರೂ ಇದ್ದರೆ ಅದು ಆ ಆಶ್ರಮದ ಮಕ್ಕಳ ಮುಖದಲ್ಲಿನ ಕಿರುನಗೆಯ ಹೊರತು ಹಸುವಿನ ನೋವುಗಳಲ್ಲ. ಯಾಕಂದರೆ ಆ ಹಸುವಿನ ಬೆಲೆ ತಿಳಿದವಳು ನಾನು ಅಂತ ಹೇಳಿ ಪೇಪರ್ಗಳ ಮೇಲೆ ಸಹಿ ಹಾಕಿದ್ಲು. ನೀನು ಎಷ್ಟು ದಿನ ಇರ್ತೀಯೋ ಅಷ್ಟು ದಿನಗಳಿಗೆ ನಿನಗೆ ಹಣ ಪಾವತಿ ಮಾಡ್ತೀನಿ ಅಂತ ಗರ್ವದಿಂದ ಹೇಳಿ, ನೌ ಯು ಕ್ಯಾನ್ ಗೋ ಅಂದ. ಅವನಿಂದ ಕಾರಣವನ್ನು ಹೊರತೆಗಿಬೇಕಂತ ಅಂದ್ಕೊಂಡ್ಳು. ಆದರೆ ಅದು ಅಸಾಧ್ಯ ಅಂತ ಅರ್ಥ ಆಗಿ ಮೌನವಾಗಿ ಹಿಂದಿರುಗಿದ್ಲು. ಹೋಗ್ತಿದ್ದ ಅವಳ ಕಡೆ ಬೇಜವಾಬ್ದಾರಿಯಿಂದ ನೋಡಿ ಪೇಪರ್ಗಳನ್ನ ತನ್ನ ಪರ್ಸ್ನಲ್ ಲಾಕರ್ನಲ್ಲಿಟ್ಟು ಲಾಕ್ ಮಾಡಿ ತನ್ನ ಮ್ಯಾನೇಜರ್ಗೆ ಕಾಲ್ ಮಾಡಿ ಏನೋ ಹೇಳ್ದ ಅರ್ಜುನ್. ಅದೇನೋ ಗೊತ್ತಿಲ್ಲ. ಕತ್ತಿ ಏಟಿಗೆ ರಕ್ತದ ಹನಿ ಕೂಡ ಇಲ್ಲದ ಮುಖದೊಂದಿಗೆ ಬಂದ ಅನ್ವಿಕಾಳ್ ಎದುರು ಕೃಷ್ಣ ಇದ್ರು.
ಬನ್ನಿಯಮ್ಮ ಮನೆ ಹತ್ರ ಬಿಡ್ತೀನಿ ಅನ್ನುತ್ತಾ. ಅವಶ್ಯಕತೆ ಇಲ್ಲ, ನಾನು ಹೋಗ್ತೀನಿ ಅಂದ್ಲು. ನಿಮ್ಮನ್ನು ಮನೆ ಹತ್ರ ಬಿಟ್ಟು ಬರಬೇಕಂತ ಆರ್ಡರ್ ಅಂದರು. ಕ್ಷಣಾರ್ಧದಲ್ಲಿ ನೋಡಿ, ಮೊನ್ನೆ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೋದ್ರಲ್ಲ ಮತ್ತೆ ಅಂತ ಕೇಳಿದ್ಲು. ಅಂದು ಬೇಡ ಅಂದಿದ್ದು ಕೂಡ ಆರ್ಡರ್ ಆಗಿತ್ತು ತಾಯಿ ಅಂದರು ಕೃಷ್ಣ ಅಸಹಾಯಕವಾಗಿ ನೋಡ್ತಾ. ಹಣದಿಂದ ಮನುಷ್ಯನನ್ನು ಬೊಂಬೆಯಂತೆ ಆಡಿಸ್ತಾರೆ ಅಂತ ಈಗಲೇ ತಿಳಿತು ಅನ್ನುತ್ತಾ ವೇಗವಾಗಿ ಹೋಗಿ ಕಾರ್ ಹತ್ತಿದ್ಲು. ಫೋನ್ಗೆ ಮೆಸೇಜ್ ಬಂತು. ಓಪನ್ ಮಾಡಿ ನೋಡಿದ ಅನ್ವಿಕಾಳ ಕಣ್ಣುಗಳು ದೊಡ್ಡದಾದವು. ಅಕೌಂಟ್ನಲ್ಲಿ ಜಮೆಯಾದ ಹಣವನ್ನು ನೋಡಿ ಅಂದು ಆತ ಪಾವತಿಸಿದ್ದೇನೆ ಅಂತ ಹೇಳಿದ ಅಕ್ಷರಶಃ 1,00,000 ರೂಪಾಯಿ. ಆ ಮೊತ್ತವನ್ನು ನೋಡ್ತಿದ್ದಂತೆ ಅನ್ವಿಕಾಳ ಕಣ್ಣುಗಳು ಗಿರಗಿರನೆ ತಿರುಗಿ ಅವಳ ಫ್ಯೂಸ್ಗಳೇ ಆರ್ಹೋದವು. ಅದೇ ಶಾಕ್ನೊಂದಿಗೆ ಮನೆ ತಲುಪಿದ ಅನ್ವಿಕಾಳಿಗೆ 1 ಗಂಟೆಯವರೆಗೆ ಏನೂ ಅರ್ಥ ಆಗಲಿಲ್ಲ. ಮೆಲ್ಲ ಕೂತು ಯೋಚಿಸಿದ ನಂತರ ಮಾತ್ರ ಒಂದು ಬ್ರಹ್ಮಾಂಡವಾದ ಐಡಿಯಾ ಬಂತು. ಈ ರಾಕ್ಷಸ ನನಗೆ ಪಾವತಿಸ್ತೇನೆ ಅಂತಿರೋ ಹಣದಿಂದ ನನ್ನ ಆಶಯ ತೀರುತ್ತೆ ಅಲ್ವೇ? 1 ತಿಂಗಳಲ್ಲಿ ದಿನಕ್ಕೆ 1,00,000 ಅಂದರೆ 30 ದಿನಕ್ಕೆ 30 ಲಕ್ಷ. ಆ ಆಲೋಚನೆಗೆ ಅನ್ವಿಕಾಳ ಆನಂದ ಶಿಷ್ಟಲ್ಲ. ಯಾವ ಸಮಸ್ಯೆಯನ್ನು ಹೆದರಿ ನೆಗೆಟಿವ್ ಆಗಿ ನೋಡಬಾರದು, ಅದರಲ್ಲಿ ನಮಗಾಗೋ ಒಳ್ಳೆಯದನ್ನು ಕೂಡ ತಿಳ್ಕೊಳ್ಬೇಕು ಎಂಬ ಮನಸ್ಥಿತಿ ಅವಳದು. ತನ್ನ ಪೂಜೆಗಳು ಫಲಿಸಿ ಆ ದೇವರೇ ಈ ಅವಕಾಶವನ್ನು ತನಗೆ ನೀಡಿದ್ದಾನೋ ಏನೋ. ಇಲ್ಲದಿದ್ದರೆ ತಿಂಗಳಿಗೆ 3-4 ಸಾವಿರವನ್ನು ಯಾವಾಗ ಉಳಿಸಿದ್ರೆ ಲಕ್ಷಗಳಾಗಬೇಕು? ತಾನು ಯಾವಾಗ ಮಕ್ಕಳಿಗಾಗಿ ಮನೆ ಕಟ್ಟಿಸ್ಬೇಕು? ಅದೇ ಹೀಗಾದರೆ ತನ್ನರ್ಧ ಜೀವನದಲ್ಲಿ ಕೂಡಿಸೋಷ್ಟನ್ನು ತಿಂಗಳಿಗೆ ಪಡಿಬೋದು. ನಿಜ, ನಾನು ಈ ರೀತಿಯಾಗಿ ಯಾಕೆ ಆಲೋಚಿಸಬಾರ್ದು? ನಾನೇನು ತಪ್ಪು ಕೆಲಸವನ್ನಂತೂ ಮಾಡ್ತಿಲ್ಲ. ಕಾರಣ ಕೇಳಿದೆ ಆತ ಹೇಳಲಿಲ್ಲ. ನನಗೆ ತೊಂದರೆ ಆಗದಷ್ಟು ಮಟ್ಟಿಗೆ ಎಂಥ ಕೆಲಸವಾದರೂ ಮಾಡ್ತೀನಿ, ಎಷ್ಟಾದರೂ ಕಷ್ಟಪಡ್ತೀನಿ. ಅವನೇ ಬುದ್ಧಿವಂತನಂತ ಅಂದ್ಕೊಳ್ತಿದ್ದಾನೋ ಏನೋ. ಅವನಿಗಿಂತ ಹೆಚ್ಚು ಬುದ್ಧಿವಂತಲು ನಾನು ಅಂತ ನಿರೂಪಿಸ್ತೀನಿ. ಆತ ಕರೀತಿದ್ದಾನೆ, ಹೋಗ್ತಿದ್ದೀನಿ ಎಂಬ ಆಲೋಚನೆಗಿಂತ ನಾನು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಹೋಗ್ತಿದ್ದೀನಿ ಅನ್ನೋ ಆಲೋಚನೆಯೇ ಅವಳನ್ನು ಎಷ್ಟು ಬದಲಿಸ್ಬಿಡ್ತು. ಅನ್ವಿಕಾ, ನಿನಗೆ ಹೋಗ್ತಿಲ್ಲ, ಯಾರಿಗೂ ಹೆದರ್ತಿಲ್ಲ. ಈ ಅವಕಾಶವನ್ನು ಕಳ್ಕೊಳ್ಬೇಡ. ನೀನೇನು ಆತನನ್ನು ಬೇಡ್ಕೊಳ್ಳಿಲ್ವಲ್ಲ, ಅವನೇ ಕರೆದು ಆಫರ್ ನೀಡ್ತಿದ್ದಾನೆ, ಆಕ್ಸೆಪ್ಟ್ ಮಾಡು ಅಂತ ತನಗೆ ತಾನೇ ಮೋಟಿವೇಟ್ ಮಾಡಿಕೊಂಡ್ಳು. 1 ತಿಂಗಳು ಅಂತ ಹೇಳಿದ್ದಾನೆ, ಅದೇ ಕೆಲಸವಾಗಲಿ. ಆದರೆ ತನಗೂ ಇಷ್ಟ ಆಗಿ ಆತನಿಗೂ ಇಷ್ಟ ಆಗಿ ಕಂಟಿನ್ಯೂ ಆದರೆ ಹಣ ಇನ್ನೂ ಹೆಚ್ಚೇ ಬರ್ಬೋದು. ಹಾಗಾದರೆ ತನ್ನ ಆಶಯ ಬೇಗನೆ ತೀರುತ್ತೆ ಅಂದ್ಕೊಂಡ ಅನ್ವಿಕಾಳ ಹೃದಯ ಹ್ಯಾಪಿನೆಸ್ನಿಂದ ತುಂಬು ಹೋಯಿತು. ಅಜ್ಜಿ ಬಳಿ ಹೋಗಿ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗೋ ಕೆಲಸ ಬಂದಿದೆ ಅಂತ 1 ತಿಂಗಳು ಇರಬೇಕಾಗತ್ತೆ ಅಂತ ಹೇಳಿದ್ಲು. ಜಾಗ್ರತೆ ತಾಯಿ ಅಂತ ಹೇಳಿದ್ರು ಆಕೆ. ತನ್ನ ಅಕೌಂಟ್ನಲ್ಲಿ ಹಣ ಜಮೆಯಾದ್ರಿಂದ ಹೋಗಿ ಹಣವನ್ನು ಡ್ರಾ ಮಾಡ್ಕೊಂಡು ಬಂದು 2 ತಿಂಗಳಿಗೆ ಆಗುವಷ್ಟು ಬಾಡಿಗೆ ಹಣವನ್ನು ಅಜ್ಜಿಯವರಿಗೆ ಕೊಟ್ಟುಬಿಟ್ಲು. ಹೆಚ್ಚುವರಿಯಾಗಿ ಸ್ವಲ್ಪ ಜಾಸ್ತಿಯೇ ಕೊಟ್ಲು. ಆಸ್ಪತ್ರೆಗೆ ತುಂಬ ಖರ್ಚಾಗಿದ್ದರಿಂದ. ಯಾವ ತಾಯಿಯ ಮಗಳೋ ನೀನು, ನಮಗೆ ಸಹಾಯವಾಗಿದೆಯಾ ಅಂದರು ಆಕೆ ಕಣ್ಣೀರು ಒರೆಸ್ಕೊಳ್ತಾ. ಅನ್ವಿಕಾಳ ತಲೆ ಸವರುತ್ತಾ. ನನ್ನನ್ನು ಹೆತ್ತವರಿಲ್ಲ, ನಿಮ್ಮಲ್ಲೇ ಅಮ್ಮ ಅಪ್ಪನನ್ನು ನೋಡ್ಕೊಳ್ತಿದ್ದೀನಿ, ಇನ್ನೆಂದು ಹೀಗೆ ಬೇರೆ ಮಾಡಬೇಡಿ ಅಂತ ಹೇಳಿ ಮೇಲ್ ಬಂದು ಬ್ಯಾಗ್ ತೆಗೆದುಕೊಂಡು ತನ್ನ ಬಳಿ ಇರೋಗಳಲ್ಲೇ ಒಳ್ಳೆಯ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡ್ಳು ಅನ್ವಿಕಾ. ಮನೆಯಲ್ಲಿ ಹೇಗಿದ್ದರೂ ಬಚ್ಚಿಡಬೇಕಾದಷ್ಟು ಬೆಲೆ ಬಾಳುವ ವಸ್ತುಗಳೇನಿರಲಿಲ್ಲ. ತಾನು ಉಳಿಸ್ಕೊಂಡಿದ್ದ ಹಣ ಮಾತ್ರ ಪೆಟ್ಟಿಗೆಯಲ್ಲಿದೆ. ಅದನ್ನು ಬಿಟ್ಟು ಹೋಗೋದು ಹೇಗೆ? ಅದಕ್ಕೆ ಅದನ್ನು ಸಣ್ಣ ಪರ್ಸ್ನಲ್ಲಿಟ್ಟು ತನ್ನ ಲಗೇಜ್ ಬ್ಯಾಗ್ ಅಡಿಯಲ್ಲಿ ಭದ್ರವಾಗಿಟ್ಲು. ಅದಕ್ಕಿಂತ ಹೆಚ್ಚಾಗಿ ತನ್ನ ಬಳಿ ಬೆಲೆ ಬಾಳೋ ವಸ್ತುಗಳು ಯಾವುದೂ ಇರಲಿಲ್ಲ. ಆ ರಾತ್ರಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲವನ್ನ ನೀಟಾಗಿ ಜೋಡಿಸಿದ್ಲು. ಮತ್ತು 1 ತಿಂಗಳವರೆಗೆ ಅಂದರೆ ಹಾಳಾಗುತ್ತವೆ ಅಂತ ಕೆಲವು ತರಕಾರಿಗಳಿದ್ದರೆ ಅಜ್ಜಿಯವರಿಗೆ ಕೊಟ್ಟಳು. ಆ ದಿನ ಅಜ್ಜಿ ಮನೆಯಲ್ಲೇ ಊಟ ಮಾಡುವಂತೆ ಬಲವಂತ ಮಾಡಿದ್ರಿಂದ ಅಲ್ಲೇ ಊಟ ಮಾಡಿ ಮೇಲ್ ಬಂದ ಅನ್ವಿಕಾಳಿಗೆ ಕಣ್ಣಿನ ಮೇಲೆ ನಿದ್ದೆ ಬರಲಿಲ್ಲ. ತನ್ನಂತಾನು ಎಷ್ಟೇ ಮೋಟಿವೇಟ್ ಮಾಡ್ಕೊಳ್ತಾ ಇದ್ದರೂ ಹೆಣ್ಣುಮಗಳಲ್ವಾ, ತನಗಿರೋ ಫೋಬಿಯಾ ಕಾರಣದಿಂದಲೋ ಏನೋ ಆಗಾಗ ಹೃದಯದಲ್ಲಿ ಹೆದರಿಕೆ ಭಯ ಇರುತ್ತಲೇ ಇರುತ್ತೆ. ಬೆಳಗ್ಗೆ ಎದ್ದು ಎಂದಿನಂತೆ ಪೂಜೆ ಮಾಡಿಕೊಂಡ್ಳು. ಅನ್ವಿಕಾ ಹೋಗ್ತಿದ್ದಾಳೆ ಅಂತ ಅಜ್ಜಿಯೇ ತಿಂಡಿ ನೀಡಿದ್ರು. ತಿಂದ ಮೇಲೆ ಮತ್ತೊಮ್ಮೆ ಮನೆಯನ್ನೆಲ್ಲ ನೋಡಿಕೊಂಡ್ಳು. ತನ್ನ ಕಷ್ಟಗಳು, ಕಣ್ಣೀರು, ಆನಂದ ಎಲ್ಲವನ್ನೂ ಈ ಮನೆ ನೋಡಿದೆ. 1 ದಿನವೂ ಎಲ್ಲಿಗೂ ಹೋಗಿದ್ದಿಲ್ಲ. ಈ ಪುಟ್ಟ ಕುಟೀರವೇ ತನಗೆ ದೊಡ್ಡ ಬಂಗ್ಲೆ. ಯಾವಾಗಲೂ ಬಾಡಿಗೆ ಮನೆ ಅಂತ ಅನಿಸಿರಲಿಲ್ಲ. ಮನೆಯನ್ನು ಒಮ್ಮೆ ಕಣ್ತುಂಬ ನೋಡಿಕೊಂಡು ಕಣ್ಣು ಒರೆಸ್ಕೊಂಡು ಹಿಂದಿರುಗುವಷ್ಟರಲ್ಲಿ
ಎದುರಿಗೆ ಬಾಗಿಲ ಬಳಿ ಸ್ಟಿಫ್ ಆಗಿ ನಿಂತಿದ್ದಾನೆ ಅರ್ಜುನ್. ಅನಿರೀಕ್ಷಿತವಾಗಿ ಸಿಡಿಲು ಬಂದಂತೆ ಆತನನ್ನು ನೋಡಿ ಬೆಚ್ಚಿಬಿದ್ಲು. ನೀವೇನಿಲ್ಲಿ ಅಂತ ಕೇಳ್ತಿದ್ದ ಅನ್ವಿಕಾಳ ಮಾತನ್ನು ಲೆಕ್ಕಿಸದೆ ಒಂದೇ ನೋಟದಿಂದ ಮನೆಯನ್ನೆಲ್ಲ ಸ್ಕ್ಯಾನ್ ಮಾಡ್ದ ಅರ್ಜುನ್. ಸಣ್ಣ ಮನೆ, ಒಂದು ಬೆಡ್ರೂಮ್, ಹಾಲ್, ಕಿಚನ್, ಹೆಚ್ಚು ಸಾಮಾನುಗಳಿಲ್ಲ. ಆದರೆ ಇದ್ದಷ್ಟು ಮಟ್ಟಿಗೆ ಕನ್ನಡಿಯಂತೆ ಹೊಳಿತಿದೆ ಮನೆ. ಅವನ ಕಣ್ಣುಗಳಲ್ಲಿ ಒಂದು ಸಮಾಧಾನ. ಅದು ಅನ್ವಿಕಾಳಿಗೆ ಅರ್ಥ ಆಗಲಿಲ್ಲ. ನೀವು ಹೀಗೆ ನಮ್ಮ ಮನೆಗೆ ಬರೋದು ಯಾರಾದರೂ ನೋಡಿದ್ರೆ ಏನಂದ್ಕೊಳ್ತಾರೆ ಅಂದ್ಲು. ಯಾರು ಏನಂದ್ಕೊಂಡ್ರೆ ನನಗೇನು, ನೀನು ಒಂದು ವಿಷಯ ಹೇಳೋದಕ್ಕೆ ಬಂದಿದ್ದೀನಿ ಅಂದ. ಏನು ಅಂದ್ಲು. ನಾನು ಹೇಳಿದ ಮಾತನ್ನು ಕೇಳಿದರೆ ನಿನ್ನ ಗೋಲ್ ಅಂದರೆ ಆಶಯ, ಅದನ್ನು ನಾನು ನೆರವೇರಿಸ್ತೀನಿ ಅಂತ ಅರ್ಜುನ್ ಹೇಳ್ತಿದ್ರೆ ಆ ವಿಷಯ ಈತನಿಗೆ ಹೇಗೆ ಗೊತ್ತು ಎಂಬ ಆಶ್ಚರ್ಯದಿಂದ ಅನ್ವಿಕಾಳ ಕಣ್ಣುಗಳು ದೊಡ್ಡದಾದವು. ಅವಳ ಮನಸ್ಸಿನಲ್ಲಿರೋ ಸಂದೇಹ ಮುಖದಲ್ಲಿ ಕಾಣಿಸ್ತಿದ್ರೆ, ನೀನೇನು ಬಿಲಿಯನ್ನರ್ ಮಗಳಲ್ಲ ಅಲ್ವೇ, ನಿನ್ನ ಇನ್ಫಾರ್ಮೇಷನ್ ತಿಳಿಯೋದು ಕಷ್ಟ ಆಗಲು. ಇದು ನನಗೆ ಚಿಟಿಕಿ ಹೊಡೆದಷ್ಟು ಕೆಲಸ. ನಾನು ಹೇಳಿದ ಮಾತಿಗೆ ಓಕೆ ಅಂದಿದ್ದರಿಂದ ಇಲ್ಲಿಗೆ ನಾನೇ ಬಂದಿದ್ದೀನಿ. ಆದರೆ ಎನ್ನುತ್ತಾ ಅನ್ವಿಕಾಳನ್ನು ನೋಡಿ, ಮನೆಗೆ ಬಂದ ಮನುಷ್ಯನಿಗೆ ಮರ್ಯಾದೆ ಮಾಡಬೇಕಂತ ತಿಳಿಲಿಲ್ವಾ ಅಂದ. 1 ತಿಂಗಳು ಇರಲ್ವಲ್ಲ ಮನೆಯಲ್ಲಿ, ಏನೂ ಇಲ್ಲ ಅಂತ ಗೊಣಗಿದ ಅನ್ವಿಕಾಳಿಗೆ ಫ್ರಿಜ್ನಲ್ಲಿ ಲೆಮನ್ ಇರೋದು ನೆನಪಾಗಿ ತಕ್ಷಣ ಹೋಗಿ ನಿಂಬೆ ರಸ ಹಿಂಡಿ ಸಕ್ಕರೆ ಹಾಕಿ ಕಲಸ್ತಂದು ಇದನ್ನು ಕುಡೀರಿ ಅಂದ್ಲು. ಏನಿದು ಅಂದ. ನಿಂಬೆ ರಸ, ಇದರಲ್ಲಿ ಏನು ಹಾಕಿದೀಯಾ? ವಿಚಿತ್ರವಾಗಿ ಆತನನ್ನು ನೋಡಿ, ಏನು ಹಾಕ್ತಾರೆ ನಿಂಬೆ ರಸದಲ್ಲಿ? ಬೇಡ ಅಂದ. ಅಯೋಮಯವಾಗಿ ನೋಡ್ತಾ ಇದ್ಲು. ನಾನು ಶುಗರ್ ತಿನ್ನೋದಿಲ್ಲ ಅಂದ. ಏನು, ನಿಮಗೆ ಶುಗರ್ ಇದೆಯಾ ಅಂದ್ಲು. ಒಂದೇ ನೋಟ ಬೀರ್ದ ಅರ್ಜುನ್ ಅಷ್ಟೇ. ಗಬಗಬನೆ ನೀರು ಕುಡಿದು ಗ್ಲಾಸ್ ತೊಳೆದು ಇಟ್ಟು ಬಂದ್ಲು. ಲೆಟ್ಸ್ ಗೋ ಅಂದ ಕೆಳಗೆ ಹೋಗ್ತಾ. ಈಗ ಯಾಕೆ ಬಂದಿದ್ದಾನೆ? ನನ್ನನ್ನು ಕರ್ಕೊಂಡು ಹೋಗೋದಿಕ್ಕ ಅಥವಾ ನಮ್ಮ ಮನೆಯನ್ನು ಸ್ಕ್ಯಾನ್ ಮಾಡಲಿಕ್ಕ? ಮೇನ್ ಡೋರ್ ಲಾಕ್ ಮಾಡಿ ಬಂದ್ಲು. ಲಕ್ಕಿಯಾಗಿ ಅಜ್ಜಿಯವರು ಇರಲಿಲ್ಲ. ಗುಡಿಗೆ ಹೋಗ್ತೀನಿ ಅಂತ ಬೆಳಿಗ್ಗೆಯೇ ಹೇಳಿದರು. ಥ್ಯಾಂಕ್ ಗಾಡ್ ಅಂದ್ಕೊಂಡು ಉಸಿರು ಬಿಟ್ಲು. ರಂಗ ಬಂದು ಲಗೇಜ್ ಡಿಕ್ಕಿಯಲ್ಲಿಟ್ಟ. ಹಿಂದೆ ಅರ್ಜುನ್ ಇದ್ದಾನೆ, ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದಾನೆ. ಆತನ ಪಕ್ಕದಲ್ಲಿ ಕೂರೋ ರೇಂಜ್ ತನ್ನದಲ್ಲ ಅಂತ ಅವಳಿಗೆ ಗೊತ್ತು. ಅದಕ್ಕೆ ಫ್ರಂಟ್ ಸೀಟ್ನಲ್ಲಿ ಕೂತ್ಲು. ರಂಗ ಕಾರ್ ಸ್ಟಾರ್ಟ್ ಮಾಡ್ದ. ಅವಳನ್ನು ಮತ್ತೊಮ್ಮೆ ನೋಡಿದ ಅರ್ಜುನ್ ತನ್ನ ಕೆಲಸದಲ್ಲಿ ಮಗ್ನನಾದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.